ಸಾಧು ಈ ಸೋಮರಾಜ ಶಕುನಿಯ ಶ್ವಾಸನೆಗಳನ್ನು ಅಲ್ಲಗಳೆತ್ತಿರುವ ಆದಮ ಮರಳುಗಳೇ ಸಾಧು ನೀ ಪ್ರಳಯೋದ್ಯ ಜ್ವಾಲೆ ಅಖಂಡ ಬರದ ಖಂಡಕ್ಕೆ ಕುಹಕ ಕುಶ್ಯ ಕಥೆಯ ಪ್ರವೀಣ ಮಾತ್ಸಲ್ಯದ ಮಹಾನಿಪುಣ ಸೇಡಿನ ಸರ್ಪ ಈ ಸೋಮರಾಜ ಶಕುನಿಯೊಡನೆ ನಿಮಗೆ ಸಾರಸ ಸಲ್ಲೋಪ್ಪವೇ? ಇನ್ನು ಮುಂದೆ ನನಗುಳಿದ ದಾರಿ ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡ. ರೋಷ ದ್ವೇಷ ರೋಷ ಈ ಶಕುನಿಯ ಶಪಥವೇ ರೋಷ. ರೋಷ ದ್ವೇಷ ರೋಷ ಈ ಶಕುನಿಯ ಶಪಥವೇ ರೋಷ. ಮಾಡುವೆ ನಿನಗೆ ಮೋಸ ದುರ್ಯೋಧನ. ಮಾಡುವೆ ನಿನಗೆ ಮೋಸ. ನಗು ನಗುತ್ತಲೆ ನಗು ನಗುತ್ತಲೆ ನಗು ನಗುತ್ತಲೆ ಕಲಿಸುವ ಪಾಠ. ರೋಷ ದ್ವೇಷ ರೋಷ ಈ ಶಕುನಿಯ ಶಪಥವೇ ರೋಷ. ಒಂದೆಡೆ ಸೇರಿದ ಸರ್ಪ ಅದು ಕಚ್ಚಡೆ, ಅದು ಕಚ್ಚಡೆ, ಅದು ಕಚ್ಚಡೆ ಬಿಡದೆ ರೋಷ. ರೋಷ ದ್ವೇಷ ರೋಷ ಈ ಶಕುನಿಯ ಶಪಥವೇ ರೋಷ. ರೋಷ ದ್ವೇಷ ರೋಷ ಈ ಶಕುನಿಯ ಶಪಥವೇ ರೋಷ. ಮಾಡುವೆ ನಿನಗೆ ಮೋಸ ದುರ್ಯೋಧನ. ಮಾಡುವೆ ನಿನಗೆ ಮೋಸ. ನಗು ನಗುತ್ತಲೆ ನಗು ನಗುತ್ತಲೆ ನಗು ನಗುತ್ತಲೆ ಕಲಿಸುವೆ ಪಾಠ. ರೋಷ ದ್ವೇಷ ರೋಷ ಈ ಶಕುನಿಯ ಶಪಥವೇ ರೋಷ. ಹೇಳಿಲ್ಲವೋ ದುರಹಂಕಾರದ ದುರಾಭಿಮಾನಿಯಾದ ದುಷ್ಟ ದುರುಳನೇ ಕೇಳು. ನಾನು ನಿನ್ನಂತೆ 100 ಮಂದಿ ಸಹೋದರನ್ನೊಳಗೂಡಿ ಚಕ್ರಾಧಿಪತಿಯಲ್ಲಿ ಸ್ಥಾಪಿಸಿಕೊಂಡು ಸುಖದ ಸುಪ್ಪತ್ತಿಗೆಯೇ ಮೆರೆಯಬಹುದಾಗಿತ್ತು. ಆದರೆ ಅವೆಲ್ಲವೂ ಗಾಳಿ ಗೋಪುರದಂತಾದವು. ಆದರೂ ಚಿಂತೆಲ್ಲವೋ ಚಂಡ, ನಾನು ನಿನಗಿಂತ ಮಹಾ ಮಹಾ ಮಹಾಪ್ರಚಂಡ ಅಂತೆ. ಈ ಶಕುನಿಯ ಇತಿಹಾಸದ ಭವಿಷ್ಯವು ಆಲಸ್ಯವಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ನುಡಿಯನ್ನು ಅನುಸರಿಸಿ ನಾನು ನಿನ್ನನ್ನು ಇಲ್ಲಿಯವರೆಗೂ ಅಡ್ಡದಾರಿಯಲ್ಲಿ ನಡೆಸುತ್ತಲೇ ಬಂದೆ. ಇನ್ನು ಮುಂದೆ ನನಗುಳಿದಿರುವ ದಾರಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಮುಡಿನಲ್ಲೇ ಮುಳುಗಿಸಿ
ರಾಜ್ಯದಲ್ಲಿ ಅಶಾಂತಿ ಬಿರುಗಾಳಿಯನ್ನು ಎಬ್ಬಿಸಿ ನೀನು ನೀರಿನಿಂದ ಹೊರಬಿದ್ದು ಮೀನಿನಂತೆ ವಿಲವಿಲನೆ ವಿಲವಿಲನೆ ಒದ್ದಾಡಿ ಸಾಯಬೇಕು. ಆ ರೀತಿ ನಿನ್ನನ್ನು ನರಳಿಸದೆ ಹೋದರೆ ಏ ಸೋಮದ ರಾಜ ಶಕುನಿಯೇ ಅಲ್ಲ, ಶಕುನಿಯೇ ಅಲ್ಲ. ಈಗ ನನ್ನ ದೇಹದಲ್ಲಿ ಹೊತ್ತಿ ಉರಿತಿರುವ ಜ್ವಾಲೆ ದಗದಗ 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 ನೆಚ್ಚಿನ ದೇಶದ ಜಾಲ ಕೈಸೊತ್ತಿದ ಮನೋಹಗಳಾಳೆ ದಗದಗ ನೆಚ್ಚಿನ ದೇಶದ ಜಾಲ ಕೈಸುತ್ತಿದ ಮನೋಹಗಳಾಳೆ ಅರಳಿದೋ ಎಲ್ಲೆಲ್ಲೋ ಉಳಿಯುವುದೆಂದು ಕುರುವಂತದೋ ಅರಳಿದ ದಾಹು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶಗಳು ಸೋಲಿ ದಗದಗ 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 ನೆಚ್ಚಿದ ದೇಶದ ಜಾಲ ಕೈಸುತ್ತಿದ ಮನೋಹಗಳಾಳೆ ಸೋಲಿಸಿ ನಮ್ಮನ್ನು ಕುರುಪರಿದಂದು ಹೊಸಿನಾವತಿಯ ಚಳವಳಿ ಇಟ್ಟನೋ ಸೋಲಿಸಿ ನಮ್ಮನ್ನು ಕುರುಪರಿದಂದು ಹೊಸಿನಾವತಿಯ ಚಳವಳಿ ನಿಟ್ಟು ಚಮ್ಮರವಾಗಿ ಹೆಣ್ಣೆಯ ಸೈಡು 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 ಚಮ್ಮರವಾಗಿ ಎಣ್ಣೆಯ ಸೈಡು ಪಶಾಲಮನಿಸಿದ ಕೌರವನ ದಗದಗ 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 ನೆಚ್ಚಿನ ದೇಶದ ಜಾಲ ಕೈಸುತ್ತಿದೆ ಮನರೋಗಳಾಳೆ ಹರಡಿದ ನೋವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶಗಳು ದಗದಗ 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 ನೆಚ್ಚಿನ ದೇಶದ ಜಾಲ ಕೈಸುತ್ತಿದೆ ಮನರೋಗಳಾಳೆ ನೂರುವರೆನೊಬ್ಬನೇ ಉಳಿದಿಹನೀಗ ತೀರಿಸನಿಗೆಲ್ಲ ಸಾಲವ ವೇಗ ನೂರುವರೆನೊಬ್ಬನೇ ಉಳಿದಿಹನೀಗ ತೀರಿಸನಿಗೆಲ್ಲ ಸಾಲವ ಬೆಂಬಲವಾಗಿ ಹೆಣ್ಣೆಯ ಸೈಡು 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 ಬೆಂಬಲವಾಗಿ ಹೆಣ್ಣೆಯ ಸೈಡು ಪಚಾರವೆನಿಸಿದ ಕೌರವನ ದಗದಗ 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 ನೆಚ್ಚಿನ ದೇಶದ ಜಾಲ ಕೈಸುತ್ತಿದೆ ಮನರೋಗಳಾಳೆ ಹೊರಳಿದ ದಾಹು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶಗಳು ದಗದಗ 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 ಮನಸ್ಸಿನ ದುಸ್ಸಾಹ ಚಿಂತಾಜ್ಞೆಯಿಂದ ನನ್ನ ಶರೀರವು ದಹಿಸುತ್ತಿರುವುದು ಸುಯೋಧನ, ದಹಿಸುತ್ತಿರುವುದು. ಕತ್ತಲೆಯ ಕಾರಾಗೃಹ ಶಿಕ್ಷೆಯನ್ನು ನಾನು ಇನ್ನೂ ಮರೆತಿಲ್ಲ. ನನ್ನ 100 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಹುಡಿ ಅನ್ನ, ಒಂದು ಒಳವೆ ನೀರನ್ನು ಕೊಡುತ್ತಿದ್ದೆ. ಹೋ ನನ್ನ ಹತಭಾಗ್ಯ ಸಹೋದರರು, ಹೋ ಇಡೀ ಅನ್ನವನ್ನು ನನಗೆ ಕೊಟ್ಟು ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು ಸುಯೋಧನ, ಸತ್ತರು. ಕೊನೆಯ ಉಚ್ಚಾಸದ ಘೋರ ಹಿಂಸೆಯನ್ನು, ಪ್ರತಿಶೋಧದ ಘೋರ ಹಿಂಸೆಯನ್ನು ನನಗೊಪ್ಪಿಸಿ ಸತ್ತರು. ಅವರ ಮೃತದೇಹಗಳ ಚಿರಾಸುನ್ಯ ದೃಷ್ಟಿಯು ಈಗಲೂ ಸಿಡಿಲಿನಂತೆ ನನ್ನ ಹೃದಯವನ್ನು ಬೇಧಿಸುತ್ತಿರುವುದು ಸುಯೋಧನ, ಬೇಧಿಸುತ್ತಿರುವುದು. ಪುನಮ್ಮ ಅವರನ್ನು ಕುರು ರಕ್ತದ ಅಜಾಸ್ತ್ರ ಧಾರೆಯಿಂದ ಪುನಮ್ಮ ಅವರನ್ನು ಉಜ್ಜೀವನಗೊಳಿಸುವೆನು. ಒಳಬೇಡಿ ಹತಭಾಗ್ಯ ಸಹೋದರರೇ, ಒಳಬೇಡಿ, ಒಳಬೇಡಿ, ಒಳಬೇಡಿ ಹತಭಾಗ್ಯ ಸಹೋದರರೇ, ಒಳಬೇಡಿ.
ಹೊಡಬೇಡಿ ಹತಭಾಗ್ಯ ಸಹೋದರರೇ, ಹೊಡಬೇಡಿ. ದುರ್ಯೋಧನ 99 ಮಂದಿ ಅಣ್ಣ ತಮ್ಮಂದಿರನ್ನು ಚಿನ್ನ ರುಂಡಗಳಿಂದ ನರಕದಲ್ಲಿ ನಿರಾಂಜನವನ್ನು ಮಾಡಿಸುವೆನು. ನರಕರ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ನಿನಗಾಗುವ ಆ ಘೋರ ಹಿಂಸೆಯ ಪ್ರತಿಶೋಧವನ್ನು ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಇಳಿಸುವೆ ಸುಯೋಧನ, ನರಕದ ಮಾರ್ಗವನ್ನೇ ಇಳಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ಹೆಣ್ಯಾರಿಗೆ? ನಿನಗೆ. ಶಕುನೆ ಅಲ್ಲವಯ್ಯ, ಹೋ ಪಾಂಡವರಿಗನ್ನುವಷ್ಟರಾಲಿ ನಿನ್ನ ಆಗಮನ. ಹೇಳು ಮಾವ, ನಾನು ಮಾಡಿದ್ದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜೇತರಥ ಕೃತವರ್ಮಾದಿಗಳು ಈ ದಿನ ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟಿದ್ದಾರೆಂದು ದೂತನು ಸಮಾಚಾರವನ್ನು ತಂದವನಲ್ಲವೇ? ಮಾವ, ಅದಕ್ಕಾಗಿ ದುರ್ಯೋಧನನು ಚಿಂತಿಸುತ್ತಿಲ್ಲ. ದುರ್ಯೋಧನ ಅಸಹಾಯ ಶೂರನು ತನ್ನ ತೋಳು ಬಲದಿಂದ ಸಮಸ್ತ ಪಾಂಡವ ಸೈನ್ಯವನ್ನೆಲ್ಲ ಎದುರಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಇದು ಉಚಿತವೇ ಶಕುನಿ? ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದ ಮಾವ. ಸುಯೋಧನ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹ ಅಲ್ಲ. ಬಿಡ ಬೇಡ ಬೇಡ ಸಹೋದರ, ಅಗ್ರಜಾನ್ವಿತಕ್ಕೆ ಯದುನಂದನನು. ಅಗ್ರಜ ಸಹೋದರ, ಅಗ್ರಜಾನ್ವಿತಕ್ಕೆ ಯದುನಂದನನು. ಆ ದರಿದ್ರಾನ್ವಿತ ಗೆಳೆಯ ವಿದುರನನ್ನು ಸಂಧಿಸಲ್ ಕನಕುಟೀರಗೆ ಹೋಗಿತ್ತರೈ ಸಹಿಸದಳವೆನಗೆ. ಅಗ್ರಜ 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 ಅಣ್ಣ ನೋಡಿ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ. ಅಗ್ರಜ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ. ಸುಯೋಧನ ಬಿದಿರ ಮನೆಯೋಳು ಅದಮಾನೋ ದಿಂಡಿಯ. ಬಿದಿರ ಮನೆಯೋಳು ಅದಮಾನೋ ದಿಂಡಿಯ. ಬಿದಿರ ಮನೆಯೋಳು ಅದಮಾನೋ ದಿಂಡಿಯ. ಅಗ್ರಜ ಸಹೋದರ, ಬಿದಿರ ಮನೆಯೋಳು ಅದಮಾನೋ ದಿಂಡಿಯ. ಮಧುರಾಜ ಬಂದೆ ಮಧುರಾಜ
ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಶಾಂತಿ ಸಂಧಾನ ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಹೋದರ ಸಾಕು ದುರುಳನ ದುರಾಗ್ರದಳು ಸರಸ, ದುರಾಗ್ರದಳು ಸರಸ, ದುರಾಗ್ರದಳು ಸರಸ. ಸಹೋದರ ಸಾಕು ದುರುಳನ ದುರಾಗ್ರದಳು ಸರಸ, ದುರಾಗ್ರದಳು ಸರಸ, ದುರಾಗ್ರದಳು ಸರಸ. ಅದಮ ವೈರಿಯ ಪಿಡಿದು ಈ ಕ್ಷಣ, ಅದಮ ವೈರಿಯ ಪಿಡಿದು ಈ ಕ್ಷಣ, ಆತುರದಿಂದಲೇ ಸಿಗಿದು ಬಿಸಾಡುವೆ. ಸರಸ ವಿರಸವ ಎಸಗಿರ ಪರಿಯ. ಸಾಕು ದುರ್ಲರ ದುರಾಗ್ರದಳು ಸರಸ, ದುರಾಗ್ರದಳು ಸರಸ, ದುರಾಗ್ರದಳು ಸರಸ. ಸಹೋದರ ಅದಮ ವೈರಿಯ ಪಿಡಿದು ಈ ಕ್ಷಣ, ಮಾವ ಅದಮ ವೈರಿಯ ಪಿಡಿದು ಈ ಕ್ಷಣ, ಆತುರದಿಂದಲೇ ಸಿಗಿದು ಬಿಸಾಡುವೆ. ಆತುರದಿಂದಲೇ ಸಿಗಿದು ಬಿಸಾಡುವೆ. ದುರುಳ ಅವನ ಮತವನ್ನು ಮುರಿದು, ದುರುಳ ಅವನ ಮತವನ್ನು ಮುರಿದು ಧರಣಿಗೆ ಅವನನ್ನು ಬಲಿ ಕೊಡುವೆ, ಧರಣಿಗೆ ಅವನನ್ನು ಬಲಿ ಕೊಡುವೆ, ಧರಣಿಗೆ ಅವನನ್ನು ಬಲಿ ಕೊಡುವೆ. ಸಾಕು ದುರುಳನ ದುರಾಗ್ರದಳು ಸರಸ, ದುರಾಗ್ರದಳು ಸರಸ, ದುರಾಗ್ರದಳು ಸರಸ. ಅಗ್ರಜ, ಸಹೋದರ ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲವಣ್ಣ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರವಿದ್ರ ಮುರುಕಿ ಜೋಕಡಿಯನ್ನು ಆಶ್ರಯಿಸಿರುವನು. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ. ಪ್ರಿಯ ಸಹೋದರ, ಇದು ಅವಹೇಳನವಲ್ಲ. ಯದುಪತಿಯು ಭಕ್ತ ಪರಾಧೀನನು. ವಿದುರಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಮನೆಯಲ್ಲಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಒಂದೇ ಬರುವನು. ಹೋಗು ಸಹೋದರ, ಸತ್ಕಾರಕ್ಕೆ ಸಿದ್ಧನಾಗು. ಛೇ ಛೇ! ಆ ದರ್ಪಿತ ಗೋಪಾಲಕನಿಗೆ ಸತ್ಕಾರವಂತೆ ಸತ್ಕಾರ. ಕೇಳಿದೆ ಮಾವ ಅಣ್ಣನ ಮಾತುಗಳನ್ನು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ, ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯರ ಗೊಲ್ಲನ ಮರ್ಮವ ತಿಳಿಯದೆ ಈ ಪರಿ, ಎಚ್ಚರಿಕೆ. ನಲ್ಲಯರ ಗೊಲ್ಲನ ಮರ್ಮವ ತಿಳಿಯದೆ ಈ ಪರಿ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮಾವ, ಅಭಿಮಾನಶಾಲಿಯಾದ ಪ್ರಿಯ ಸಹೋದರನ್ನು ಶಾಸನ ಮಾಡೋದು ಒಂದೊಂದು ಸಾರಿ ನನಗೆ ದುಸ್ಸಾಹಸ ಕೆಲಸ. ಮಾವ, ಈಗೇನು ಮಾಡುವುದು? ಕೃಷ್ಣನನ್ನು ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಸುಯೋಧನ, ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ. ಹೋಗಿದ್ದರೆ ಕೌರವೇಶ್ವರ ಸಾರ್ವಭೌಮನವನ್ನು ತೃಣೀಕರಿಸಿ ದಾಸಿ ಪುತ್ರನ ಮುರುಕು ಜೋಪಡಿಯನ್ನೇ ಆಶ್ರಯಿಸುತ್ತಿದ್ದನು. ಸುಯೋಧನ ಆಶ್ರಯಿಸುತ್ತಿದ್ದನು. ಪ್ರಾರಂಭದಲ್ಲೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗಿಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಹೇಗೆ ಸಹಿಸುವೆ? ಮಾವ, ಆ ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನು ಮಾವ ಆ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕೆತ್ತ ಬಳಿಕ ಅದರೊಡನೆ ಸಾರಸಾಡಬಲ್ಲದೆ ಮಾವ
ಕೃಷ್ಣನಿಗಿಂತ ನಿನಗೆ ವಿದ್ರೋಮತಿಯಾದವ ಸೈನ್ಯವು ಹೆಚ್ಚು ಅವಶ್ಯಕತೆವಾಯಿತು. ಯಾದವ ಸೈನ್ಯದಿಂದಲೇ ನಾಶಗೊಳಿಸುವ ಸುಯೋಗವು ಈಗ ನಿನಗೆ ಒದಗಿಯುವುದು. ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ದೃಷ್ಟಿಯಿಂದ ಎಳೆ ಪಾಂಡವರನ್ನೆಲ್ಲ ಹಿಂಸಿಸಬೇಕಾಗುತ್ತಲ್ಲ ಮಾವ. ಸುಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗುವುದು. ಏಕೆ ಮಾಡಲಾಗುವುದು ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞೋಧಾರಕರು ಇರಬಹುದು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗಬೇಕು. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಮೊದಲನ್ನು ಹೊಂದುವುದರೆಂದರೇನು? ಕ್ಷತ್ರಿಯ ವೀರರಿಂದ ಅಣುಭಕ್ತರಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಆಂಜನೇಯರು ಇಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣೆಸಿ ಜಯಲಕ್ಷ್ಮಿಯನ್ನು ಕೈ ಹಿಡಲಿ. ಮೇಲಿಂದ ಮೇಲೆ ದೈನ್ಯ ವೃತ್ತಿಯೇಕೆ? ದೇಹಿ 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 ಎಂದು. ಮಾವ, ನಿನ್ನ ಸಲಹೆ ಹೊರತಾಗಿ ಆ ಕುರು ಪಾಂಡವರಿಗೆ ಸೂಜಿ ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಭಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಈ ವಿಚಾರದಲ್ಲಿ ನಾನದೊಂದು ಸಲಹೆ ಇರುವುದು ಸುಯೋಧನ. ಏನು ಮಾವ ಆದಿಂದ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಬೇರೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನೀನು ಬಾಬುವನ ಸಂಗಡ ಮಾವ. ಯಾರು ಎನ್ನೆದುರಿಸಬಲ್ಲವರು? ಯಾರು ಎನ್ನೆದುರಿಸಬಲ್ಲವರು? ಛಲದಂಕ ಮಲ್ಲನ ಯಾರು ಎನ್ನೆದುರಿಸಬಲ್ಲವರು? ಅವ ಸುಯೋಧನ, ಗಡ ನಡುಗಿಸಿ ಬಡ ಪಾಂಡವರ, ಗಡ ನಡುಗಿಸಿ ಬಡ ಪಾಂಡವರ, ಬರದೆ ಆಳುವ ಬರದ ಕಂಡವ, ಬರದೆ ಆಳುವ ಬರದ ಕಂಡವ, ಯಾರು ಎನ್ನೆದುರಿಸಬಲ್ಲವರು? ಮಲ್ಲನ ಯಾರು ಎನ್ನೆದುರಿಸಬಲ್ಲವರು? ಅವ ಸುಯೋಧನ, ಹೇದಿಪಾತನ ಶಿರವನ್ನು ಕಡೆದು, ಹೇದಿಪಾತನ ಶಿರವನ್ನು ಕಡೆದು, ಪಂಡ ಬೇಮನು ಹೊಡಲನ್ನು ಬಗೆದು, ಅವ ಹೇದಿಪಾತನ ಶಿರವನ್ನು ಕಡೆದು, ಪಂಡ ಬೇಮನ ಹೊಡಲನ್ನು ಬಗೆದು, ಅಂದದಿ ಚಂದದಿ ಮೆರೆಯುವೆನಾ, ಅಂದದಿ ಚಂದದಿ ಮೆರೆಯುವೆನಾ? ಯಾರು ಎನ್ನೆದುರಿಸಬಲ್ಲವರು? ಛಲದಂಕ ಮಲ್ಲನ ಯಾರು ಎನ್ನೆದುರಿಸಬಲ್ಲವರು? ಯಾರು ಯಾರು ಎನ್ನೆದುರಿಸಬಲ್ಲವರು?
ಹೌದು ನಡೆ ಕುರುಕುಲದ ಕುನ್ನೆ ನಡೆ ನಿನ್ನ ಆರ್ಭಟ ಎಲ್ಲಿಗೆ ಮುಗಿಯಿತು ಕಾಟಕರು ಕುರಿಗಳನ್ನು ಒಪ್ಪಿಸಿ ನಾನು ನಿನ್ನನ್ನು ನರಕದಲ್ಲಿ ನಿರಾಂಜನವನ್ನು ಮಾಡಿಸುವನು. ಅಧಿಕಾರ ಇದೆ ಎಂದು ಕೊಬ್ಬಿ ಮೆರೆಯಬೇಡವೋ ಮೂಡ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯಿವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯಿದೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತ್ಯಾಸೆ ತುಂಬಿರೋದು ನಿನ್ನ ಮನದಲ್ಲೇ, ಅತ್ಯಾಸೆ ತುಂಬಿರೋದು ನಿನ್ನ ಮನದಲ್ಲೇ. ನಿನ್ನ ಕೊಲೆ ಮಾಡೋ ಸಂಚು ಇದು ನನ್ನ ಮನದಲ್ಲೇ. ಅತ್ಯಾಸೆ ತುಂಬಿರೋದು ನಿನ್ನ ಮನದಲ್ಲೇ. ನಿನ್ನ ಕೊಲೆ ಮಾಡೋ ಸಂಚು ಇದು ನನ್ನ ಮನದಲ್ಲಿ. ಓ ಕೌರವ ದೊರೆಯಲು ಆಸೆ ಇದೆ ನಿನ್ನ ಮನದಲ್ಲಿ. ದೊರೆಯಲು ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಒಂದು ಇದೆ ನನ್ನ ಮನದಲ್ಲಿ. ಓ ಕೌರವ ನಿನ್ನ ಕುಲನಾಶ ಒಂದು ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿ ಬ್ರಹ್ಮನ ತಪ್ಪು. ಓ ಬ್ರಹ್ಮನ ತಪ್ಪು. ಅಧಿಕಾರ ಅಧಿಕಾರ ಬಲದಿಂದ ಕೋಪಿ ಮೆರೆಯಿದೆ. ಓ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ. ಹಿಡಿದು ನಿಲ್ಲುವ ವೀರ ಪಾಟನೋ. ಅಯ್ಯೋ ಕರ್ಣ ಹಿಡಿದು ನಿಲ್ಲುವ ವೀರ ಪಾಟನು ಅನ್ಯಾಯವಾಗಿ ಕಾಣ ಬಿಡು ಸೂತ ಕರ್ಣ. ಅಯ್ಯೋ ಕರ್ಣ ಕರ್ಣ ಸೂರದನ್ನು ಹಿಡಿದು ನಿಲ್ಲುವ ವೀರ ಪಾಟನು ಅನ್ಯಾಯವಾಗಿ ಕಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತಡೆಗೆ ಕೊಟ್ಟು ಕೊಡುವೆನು. ತನ್ನ ಗದೆಯಿಂದ ನಿನ್ನ ತಡೆಗೆ ಕೊಟ್ಟು ಕೊಡುವೆನು. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ. ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಓ ಬ್ರಹ್ಮನ ಅಧಿಕಾರ ಅಧಿಕಾರ ಕೊಬ್ಬಿ ನಡೆಯಿದೆ. ಓ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ಅಧಿಕಾರ.
ಹಲೋ ಹಲೋ ರಾಜಾದಿರಾಜ ರಾಜ ಮಾರ್ತಾಂಡ ಹಸ್ತಿನಾವತಿಯ ಸಿಂಹಾಸನಾಧೀಶ್ವರ ಜೈ ಪರಾಕ್ ಜೈ ಪರಾಕ್ ಜೈ ಪರಾಕ್. ಬಾಣದಿಂದ ಗಂಗಾ ಪ್ರವಾಹವನ್ನೇ ವಿಭಾಗಗೊಳಿಸಿದ ನನ್ನ ತಾತ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಸಮಗ್ರ ಕುರುಪಾಂಡವರಿಗೂ ಅಸ್ತ್ರ ಶಿಕ್ಷಣ ಕಲ್ಪಿಸಿಕೊಟ್ಟ ಮಹಾನ್ ಗುರುಗಳು ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ವಿದುರ ಮಹಾಶಯರೇ ಸೌಖ್ಯವೇ? ಇನ್ನು ಧಮನಿಗಳಲ್ಲೇ ಒಂದೇ ಕುರು ರಕ್ತವನ್ನು ಹಚ್ಚಿಕೊಂಡು ಹುಟ್ಟಿರುವ ನನ್ನ ಸಹೋದರ ದುಶ್ಯಾಸನ ಮಹಾಪರಾಕ್ರಮಿಗಳಾದ ಸೈಂಧವರಾಜ ಪಾರ್ಥನ ಶಿರವನ್ನು ಛೇದಿಸುವುದಾಗಿ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿದ್ಯೆ ಎಂಬ ಧನಸ್ಸನ್ನು ಪಡೆದ ಲೋಕೈಕ ವೀರ ನನ್ನ ಪ್ರಾಣ ಮಿತ್ರ ಕರ್ಣ. ಸಮಯ ಸಂಜೀವಿನಿಯಂತೆ ತಂತ್ರಗಳಿಗೆ ಪ್ರತಿತಂತ್ರಗಳನ್ನು ಹುಡುಕುವ ನನ್ನ ಮಾವ ಬಲರಾಜನ ಶಕುನೆ. ಉರುಗಲಾಂಚನನ ಮೇರುಗ ಸ್ವರ್ಗಾಸನಕ್ಕೆ ಸರಿವೋಲುವಂತಿರೇ ಮಾವ. ಉರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿವೋಲುವಂತಿರೇ ಕುರುಕುಂಬಿನಿಯ ಕಾಂತ ಸ್ವರ ಸಂಪನ್ನ ದೀಪ್ತಿಮಣಿ ಮುಕುಟವರ್ಧನೆಗೆ ದುರೋಧನ ನಿಪುಣ ನಿಜನೇಂದ್ರನಿಗೆ ದಾನಗೈದ ಕರ್ಣ. ಸಹೋದರ ದುಶ್ಯಾಸನಾದಿಗಳ ಎಣೆ ಹರನಗೆ ಶಿರಸಿಂಧೂತನೆಯ ಕುರುವಂಜ ವಿನಯ ಸಾಟಿರುವರೆಗೆ ನನಗೆ ಸರಿ ಸಾಟಿರುವರೆ ಸಾಟಿರುವರೆಗೆ ನನಗೆ ಸರಿ ಸಾಟಿರುವರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕದರೆ ಎನಿಸಿ ಮಾಡು. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕದರೆ ಎನಿಸಿ ಮಾಡು. ಸಾಟಿರುವರೆಗೆ ನನಗೆ ಸರಿ ಸಾಟಿರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ನೆಪಗಳು ಒದಿಸದೆ ಬಿಡುವನು. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ನೆಪಗಳು ಒದಿಸದೆ ಬಿಡುವನು. ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ಅವರನ್ನು ಒಲಿಸದಿರುವನೆ. ಅನುಜ ದುರ್ಯಾಸನ ಅವರನ್ನು ಒಲಿಸದಿರುವನೆ. ಈಗಿರುವಲ್ಲಿ ಸಾಟಿರುವರೆ ನನಗೆ
ಆಸನದಿ ಛಲವ ಬಿಡದೆ ಶೌರ್ಯದಿ ಕೈಗವರೆ ಎನಿಸಿ ಮಾಡು ಆಸನದಿ ಛಲವ ಬಿಡದೆ ಶೌರ್ಯದಿ ಕೈಗವರೆ ಎನಿಸಿ ಮಾಡು ಸಾಟಿರುವರೆ ಎನಿಸಿ ಸರಿ ಸಾಟಿರುವರೆ ಸಭಾಸದರೇ, ಒಂದು ವಿಚಿತ್ರ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳ ರಿಪುಗಳು ಒದಿಸದೆ ಬಿಡುವನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳ ರಿಪುಗಳು ಒದಿಸದೆ ಬಿಡುವನೆ ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಅನುಜದು ಆತನ ಅವರನ್ನು ವಧಿಸದಿರುವನೆ ಅನುಜದು ಆತನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಕೈಗವರೆ ಎನಿಸಿ ಮಾಡು ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಕೈಗವರೆ ಎನಿಸಿ ಮಾಡು ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ಆ ಪಾಂಡವರು ಜೂಜಾಡಿ ರಾಜಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವರಂತೆ. ನೋಡಿದಿರಾ ಅವರ ಅಟ್ಟಹಾಸ ಅದೆಷ್ಟರ ಮಟ್ಟಗಿರುವುದು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದೆ? ಯುದ್ಧ ಅದಕ್ಕೆ ನಾ ಸದಾ ಸಿದ್ಧ. ನಾನದರ ದೀಕ್ಷಾಬದ್ಧ. ನನ್ನ ಬಳಿ ಸಹಸ್ರಾರು ಯುದ್ಧ ಕೋವಿದರೆ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸುವ ತಾತ. ನನ್ನ ಬಳಿ 11 ಅಕ್ಷರಡಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಲುಕಿದ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಇದು ಬೇಡ ತೂಕ ಆಗುತ್ತೆ. ರಾಜಾದಿರಾಜ ಕುರುಚಕ್ರೇಶ್ವರ ನಾನಿಲ್ಲಿರುವಾಗ ಆ ಧನ ಕಾಯೋ ಮಾಧವನ ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಹುಟ್ಟುಗುಣಕ್ಕನುಸಾರವಾಗಿ ಆ ದಾಸಿ ಪುತ್ರನ ವಿದುರನ ಮನೆಗೆ ಹೋದನಂತೆ. ಎಷ್ಟೇ ಆಗಲಿ ಅವನೆಯ ತಿರುಪೆ ಬುದ್ಧಿ ಎಲ್ಲಿ ತಾನೇ ಓದೀತು? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಚಕ್ರವರ್ತಿಯಾದ ನಿನ್ನ ಬಳಿ ರಾಯಭಾರಿಯಾಗಿ ಬರುತ್ತಿರುವಲ್ಲೇ ವಿದುರ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ದಾಸಿ ಪುತ್ರ ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಓದಿನವೋ ಅಥವಾ ನ್ಯಾಯಕ್ಕೆ ನೀನು ಓದಿವು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಈ ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆಯಾ? ವಿದುರ ಮಹಾಶಯ, ಒದರದಿರಲು ವಿದುರ ಸದರದಿಂ, ತುಡುಕಿ ಒದರದಿರಲು ವಿದುರ ಸದರದಿಂ. ಒದರದಿರಲು ವಿದುರ ಸದರದಿಂ, ತುಡುಕಿ ಒದರದಿರಲು ವಿದುರ ಸದರದಿಂ. ನೆರೆದ ಸಭೆಯೊಳು ನಿಂತು
ಸೇರಿದೆ ಈ ಕೌರವನ ಇದನ್ನ ನೆರೆದ ಸಭೆಗಳು ನಿಂತು ಸೇರಿದೆ ಈ ಕೌರವ ಕಲ್ಮೆಯಾದೊಡೆ ಇರಿದು ಕಲ್ವೆನಿ ಖಡ್ಗಗಳು ನುಡಿಮೆಯಾದೊಡೆ ಹಿರಿದು ಕೊಲ್ವೆನಿ ಖಡ್ಗಗಳು ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು ವಿದುರ ಸದರದಿ ವಿದುರ ಮಹಾಶಯ ತಪ್ಪಲಿಯ ಮಗ ನೀನು ಪರದೇಶಿ ಶಬ್ಬುಲಿಯ ಗರ್ಭವನ್ನು ಭೇದಿಸುವ ಜಲದಿ ಇದರ ತಪ್ಪಲಿಯ ಮಗ ನೀನು ಪರದೇಶಿ ಶಬ್ಬುಲಿಯ ಗರ್ಭವನ್ನು ಭೇದಿಸುವ ಜಲದಿ ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ದೊರೆ ಧಿಕ್ಕರಿಸೆ ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ದೊರೆ ಧಿಕ್ಕರಿಸಿ ಒದರದಿರಲು ವಿದುರ ಸದರದೆ ದುಡುಕಿ ಒದರದಿರಲು ವಿದುರ ಸದರದೆ ನೆರೆದ ಸಭೆಗಳು ನಿಂತು ಜರಿದೆ ಈ ಕೌರವನ ನೆರೆದ ಸಭೆಗಳು ನಿಂತು ಜರಿದೆ ಈ ಕೌರವನ ನುಡಿಮೆಯೋ ದೊಡೆ ಹಿಡಿದು ಕೊಲ್ವನಿ ಖಡ್ಗಗಳು ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು ವಿದುರ ಸದರದಿ ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು ವಿದುರ ಸದರದಿ ಪೂಜ್ಯನು ಹಿರಿಯವನು ಎಂದು ಗೌರವಿಸಿದ ಮಾತ್ರಕ್ಕೆ ಇವನು ಮಿತಿಮೀರಿ ಮಾತನಾಡುತ್ತಿರುವನು ಸಾಗರ ದುಶ್ಯಾಸನ ಇವನನ್ನು ಕೂಡಲೇ ಸಭೆಯಿಂದ ಹೇ ವಿದುರ, ಅಗ್ರಜನ ಆಜ್ಞೆಯು ಕೇಳಿಸಲಿಲ್ಲವೇ? ಹೊರಡು. ಇಲ್ಲವಾದರೆ ದುರ್ಯೋಧನ, ನನ್ನನ್ನು ಸಭೆಯಿಂದ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯ್ತಿ. ಏಕೆ ನೀನು ಅಯೋಗ್ಯನಾದರೂ ನಾನು ನ್ಯಾಯ ನೀತಿಗಳನ್ನು ಹೇಳಲೇ ತಿರಬೇಕು. ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನು ಜರಿದಾಡುವಲ್ಲವೇ ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆ. ಆದರೂ ಹೇಳುವೆನು ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿದ್ದ ಪ್ರತಿಜ್ಞೆಯಂತೆ ತನ್ನ ಹುಕ್ಕಿನ ಗದೆಯಿಂದ ನಿನ್ನ ತೊಡೆಗೆ ಪ್ರಹರಿಸಿ ಕೊಲ್ಲುವಾಗ ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ರಾಜ ವಿದುರರನ್ನು ಅಪಹಾಸ್ಯ ಕೀಳು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಇವರೇನಾದರೂ ರಣರಂಗದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆಗಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ ಮಿತ್ರ. ಕರ್ಣ, ದುರದೋಳ್ ಪಾರ್ಥನ ಶಿರವ ಧರಣಿಗೆ ಉರುಳಿಪೆನೆನ್ನುತ್ತ ಶಪಥವನ್ನಂತೋ ಕರ್ಣ, ದುರದೋಳ್ ಪಾರ್ಥನ ಶಿರವ ಧರಣಿಗೆ ಉರುಳಿಪೆನೆನ್ನುತ್ತ ಶಪಥವನ್ನಂತೋ ಮಹೇಶ್ವರಂ ಕುವರನಂ ನೆಚ್ಚಿಸಿ ಘನ ಮಹೇಶ್ವರಂ ಕುವರನಂ ನೆಚ್ಚಿಸಿ ವರಶಾಪದಿನಾಂತು ಮೆರೆವ ನಿನಗೆ ಸರಿ ಸಮನ್ಯಾರಿ ಹರಿ ಕರ್ಣ. ಕರ್ಣ, ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆಗೆ ಎದುರುವುದೇ? ಇವನು ಎಂದು ತಾನೇ ಆಯುಧವನ್ನಾಗಲಿ ಅಥವಾ ಬಿಲ್ಲನ್ನಾಗಲಿ ಹಿಡಿದು ರಣರಂಗದಲ್ಲಿ ಯುದ್ಧ ಮಾಡಿರುವನು ಅಥವಾ ಒಂದಲ್ಪ ಬಿಲ್ಲಿನಿಂದ ಆಗುವ ಸಹಾಯವಾದರೂ ಏನು? ಹೆದರಬೇಡ, ಕುಳಿತುಕೋ. ಕೌರವ ಪಕ್ಷಿಯರೇ, ಎಲ್ಲರೂ ಸರಿಯಾಗಿ ಕೇಳಿರಿ. ಆ ಕೃಷ್ಣನು ಸಭೆಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕಾರ
ನಮಸ್ಕರಿಸಿದ್ದೇ ಆದರೆ ಅಂತವರನ್ನು ಕೂಡಲೇ ಹೊರದೂಡಲಾದೀತು. ಎಚ್ಚರ ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲ? ಸಿದ್ಧವಾಗಿರುವುದು ಅಣ್ಣ. ಈ ಹಿಂದೆ ನಾನು ದ್ವಾರಕಕ್ಕೆ ಹೋದಾಗ ಆ ಕೃಷ್ಣನು ಹಗಲಿನಲ್ಲಿ ನಿದ್ರೆ ಬಂದಂತೆ ನಟಿಸಿ ನನ್ನನ್ನು ಬಹಳ ಬಹುವಾಗಿ ಕಾಯಿಸಿದನು. ಅದರ ಪ್ರತೀಕಾರವನ್ನು ನಾನು ಈಗ ತೀರಿಸಿಕೊಳ್ಳುವೆ. ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ತೆಗೆದುಕೋ ಅಣ್ಣ, ಸಿದ್ಧವಾಗಿರುವುದು. ಧರ್ಮ ಕಾಂಡವ ಕರ್ಮ ಪಾಹಿಮಾ, ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಹಿಮಾ, ಧರ್ಮ ಕಾಂಡವ ಧರ್ಮ ವಿಜಯವೋ ಕರ್ಮ ವಲಯವೋ, ಧರ್ಮ ವಿಜಯವೋ ಕರ್ಮ ವಲಯವೋ, ಮರ್ಮವ ನರೆತೋ ನಿನ್ನೆ ಕಂಡ ಮನುಜ, ಮರ್ಮವ ನರೆತೋ ನಿನ್ನೆ ಕಂಡ ಮನುಜ, ಧರ್ಮ ಕಾಂಡವ ಕರ್ಮ ಪಾಹಿಮಾ, ಧರ್ಮ ಕಾಂಡವ ನಾನು ನನ್ನದೆಂಬ ಮಮಕಾರ ನಿನಗೇಕೆ, ನಾನು ನನ್ನದೆಂಬ ಮಮಕಾರ ನಿನಗೇಕೆ, ಮಣ್ಣಿನಲ್ಲೇ ಹುಟ್ಟಿ ಮನುಜ, ಮನುಜ ಮನುಜ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದ, ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ, ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ, ಧರ್ಮ ಕಾಂಡವ ಕರ್ಮ ಪಾಹಿಮಾ, ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ. ಸುಯೋಧನ, 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 ಆಹಾ, ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ನನಗೆ ಎದ್ದು ನಮಸ್ಕರಿಸಿದರು. ಈ ದುರಹಂಕಾರಿಯಾದ ದುರ್ಯೋಧನನು ತಲೆ ಎತ್ತಿಯೂ ಸಹ ನೋಡದ ಹಾಗೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತವಾಗು ನನ್ನ ಯೋಗಮಾಯೆ. ಸುಯೋಧನ, ಭರತಕುಲ ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರುತ್ತಿದ್ದೇನಲ್ಲ. ಸಂಭವ ಕೃಷ್ಣ, ನಾನು ನಿನ್ನ ಕಾಲಿಗೆ ನಮಸ್ಕರಿಸಿದ ಹೆಮ್ಮೆ ಪಡಬೇಡ ಕೃಷ್ಣ. ನೀನು ಬಂದಿರುವುದು ದೂತನಾಗಿ,
ಇನ್ನು ದೂತನಾಗಿ ಬಂದಿರೋ ನಿನಗೆ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯುವವರಿಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನ್ನ ಕಾಲಿಗೆ ನಮಸ್ಕರಿಸಿದ್ದೇನೆ ಎಂದು ಹೆಮ್ಮೆ ಪಡಬೇಡ ಕೃಷ್ಣ. ಬಂದಿತಾಯ್ತಲ್ಲ ಕುಳಿತ ಪಾಂಡವರ ರಾಯಭಾರಿ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇರಬಹುದೇನು, ಇದ್ದೇ ಇರುವುದು. ನಿನ್ನರಮನೆಯ ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನೀನು ನನ್ನರಮನೆಯ ರಾಜನರ್ತನವನ್ನು ನೋಡಿ ಆನಂದಿಸು, ಸಂತೋಷ ಪಡು. ಯಾರಲ್ಲೇ ರಾಜನರ್ತ ರಾಜೇಶ್ವರ ಕರುನಾಡು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡು ಕುರುಭೂಪರಾಜೇಶ್ವರ ರೂಪ ಮನೋಹರ ಛಾಪ ವಿದಯ ಬಲ್ಲ ಕರ್ಣನ ಪರಮಾತ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದಯ ಬಲ್ಲ ಕರ್ಣನ ಪರಮಾತ ಸೋದರ ಮಾವನ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡು ಕುರುಭೂಪರಾಜೇಶ್ವರ
ಕೊಳಲನಾದದಿ ಜಗದನ ಮರುಳುಗೊಳಿಪ ಕೃಷ್ಣ 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 ನನ್ನ ಸ್ಥಾನದಲ್ಲಿ ಕೃಷ್ಣನ ಗುಣಗಾನವೇ. ನರ್ತಕಿರೇ ಮತ್ತೊಮ್ಮೆ ಹೇಳಿ. ಅಪರಾಧವಾಯಿತು, ಕ್ಷಮಿಸಿ ಮಹಾಪ್ರಭು. ತಾಕೆ ದಿವಿ ತಾಕೆ ಜಣು ತಾಕೆ ದಿವಿ ತಾಕೆ ಜಣು ತಾಕೆ ದಿವಿ ತಾಕೆ ಜಣು ತಾಂತ ತಾಕೆ ದಿವಿ ತಾಕೆ ಜಣು ತಾಕೆ ದಿವಿ ತಾಕೆ ಜಣು ತಾಕೆ ದಿವಿ ತಾಕೆ ಜಣು ತಾಂತ ತಾಕೆ ದಿವಿ ತಾಕೆ ಜಣು ತಾಕೆ ದಿವಿ ತಾಕೆ ಜಣು ತಾಕೆ ದಿವಿ ತಾಕೆ ಜಣು ತಿರ್ದ ಅಂತ ಹಿಡ್ದ ತಾಕೆ ದಿವಿ ತಾಕೆ ಜಣು ತಾಕೆ ದಿವಿ ತಾಕೆ ಜಣು ತಾಕೆ ದಿವಿ ತಾಕೆ ಜಣು ತಿರ್ಗಿಡ್ದ ಅಂತ ತಾಕೆ ದಿಮ್ಮಿ ತಾಕೆ ಜಣ್ಣು ತೆರಗಿಡ್ದಾಮ್ ತೆರಗಿಡ್ದಾಮ್ ತಾಕೆ ದಿಮ್ಮಿ ತಾಕೆ ಜಣ್ಣು ತೆರಗಿಡ್ದಾಮ್ 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 ತಾಕೆ ದಿಮ್ಮಿ ತಾಕೆ ಜಣ್ಣು ತಾಕೆ ದಿಮ್ಮಿ ತಾಕೆ ಜಣ್ಣು ತಾಕೆ ದಿಮ್ಮಿ ತಾಕೆ ಜಣ್ಣು ತಾಕೆ ದಿಮ್ಮಿ ತಜ್ಜಂ ತಗದಂ ತಗಿಡದಂ ತದಗಿನಕ 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 ತಜ್ಜಂ ತಗದಂ ತಗಿಡದಂ ತದಗಿನಕ 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 ತಜ್ಜಂ ತಗದಂ ತಗಿಡದಂ ತದಗಿನಕ 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 ತದ್ದತ್ತಗ ಜಡದ ದತ್ತಗ ಜಡದ ತಗ ಜಡದ ಜಡದ ತಾಂ ತದಿಂಗಿಡಕ ತಗ ತದಿಂಗಿಡಕ ತಗಿದಿಗಿ ತದ್ದತ್ತಗ ಜಡದ ದತ್ತಗ ಜಡದ ತಗ ಜಡದ ಜಡದ ತಾಂ ತದಿಂಗಿಡಕ ತಗ ತಗದಿಗಿ ತದಿಂಗಿಡಕ ತದ್ದತ್ತಗ ಜಡದ ದತ್ತಗ ಜಡದ ತಗ ಜಡದ ಜಡದ ತಾಂ ತದಿಂಗಿಡಕ ತಗ ತಗದಿಗಿ ತದಿಂಗಿಡಕ ತಾಂ ತಗದಿಗಿ ತದಿಂಗಿಡಕ ತಾಂ ತಗದಿಗಿ ತದ್ದತ್ತಗ ಜಡತಾಂ ತದಗಿಂಡಕ ತಗ ದಿತ್ತಗ ಜಡತಾಂ ತದಗಿಂಡಕ ತಗಿಟ ತಜಣ ತಗಿಟ ತದಿಮಿ ತಗಿ ಜಣ ತಗಿಟ ತದಿಮಿ ತಗಿಟ ತಜಣ ತಗಿದಿಮಿ ತದ್ದಿತ್ತಗ ಜಡತಾಂ ತದಗಿಂಡಕ ತಗ ದಿತ್ತಗ ಜಡತಾಂ ತದಗಿಂಡಕ ತಾಂಗಿಡತಗ ತರಗಿಡತಗ ತದ್ದಿಂಗಿಂಡಕ ತಾಂಗಿಡತಗ ತರಗಿಡತಗ ತದ್ದಿಂಗಿಂಡಕ ತಾಂ ತದಗ ದಿಮಿದಗೆ ಜಡ ತಗ ದಿಮಿದಗೆ ಜಡ ದಿಮಿದಗೆ ಜಡತಾಂ ತತ್ತಕ್ಕ ದಿನ್ನ ಧೀಂ ಕಿಳದಕ್ಕ ದಿನ್ನ ದಿನ್ ತತಗಿಟ ತಗಿಟ ತಾಗಿಡತಗ ದೀಗಿಡತಗ ತಾಗಿಡತಗ ದೀಗಿಡತಗ ತತ್ತೋಂ ತರಗಿಡತಗ ತತ್ತೋಂ ತರಗಿಡತಗ ತತ್ತೋಂ ತ ತ ಜಂ ತತ್ತ ಜಂ ತರಗಿಡತಗ ಜಂ ತಜಂ ತಾಗಿಡತಗ ಜಡ ಗಿಡದ ತದ ಜಣ ತದ ಜಣ ತಗಿಡದ ಜಣ ತದ ಜಣ ತಗಿಡದ ಜಣ ತದ ಜಣ ತಗಿಡದ ಜಣ ತದಣ ದಿನ್ ತಗ 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 ತಗಿಡದ ದಿನ ದಿನ್ ತಗ 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 ತಗಿಡದ ದಿನ ದಿನ್ ತಗ 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 ತಗಿಡದ ದಿನ ದಿನ್ ತಗ 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 ತಗಿ ತಗಿಡದ ಜಣ ತದ ಜಣ ತಗಿಡದ ಜಣ ತದ ಜಣ ತಗಿಡದ ಜಣ ತದ ಜಣ ತಗಿಡದ ಜಣ ತದ ಜಣ ತಗಿಡದ ದಿಗಿಡದ ತಗಿಡದ ದಿಗಿಡದ ತತ್ತ ಅಂದ್ರೆ ಗಿಡದ ತತ್ತ ಅಂದ್ರೆ ಗಿಡದ ತತ್ತ ಅಂದ್ರೆ ತದಗಿಡ ದಿಮಿದಗೆ ಜಂಡು ತಗಿ ದಿಮಿದಗೆ ಜಂಡು ದಿಮಿದಗೆ ಜಡ ತಕ್ಕಿಡದಂ ದರಿಜಂ ತದಂ ದರಿಜಂ ತದಗಿಣಕ ತದಿಗಿಣ ತಂ ತದ್ದಿಗಿಣ ತಂ ತದಗಿಣಕ 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 ತದಗದಂ ದರಿಜಂ ದದಂ ದರಿಜಂ ತದಗಿಣಕ ತದಿಗಿಣ ತಂ ತದ್ದಿಗಿಣ ತಂ ತದಗಿಣಕ 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 ತದಗದಂ ದರಿಜಂ ದದಂ ದರಿಜಂ ತದಗಿಣಕ ತದಿಗಿಣ ತಂ ತದ್ದಿಗಿಣ ತಂ ತದಗಿಣಕ 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 ತದಿ ತಗ ತಗಿಟ ತಗ ತಗಿಟ ತಗ ತಗಿಟ ತಗಿಡದು 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 ತಗ
ತಗೆ ದಿವಿ ತಗೆ ಜಡ ದಿವಿ ತಗೆ ಜಡ ತದ್ದೆತ್ತಗೆ ಜಡದ ತದ್ದೆತ್ತಗೆ ಜಡದ ತದ್ದೆತ್ತಗೆ ಜಡ ತಗೆದೆತ್ತಗೆ ಜಡದ ತಗೆದೆತ್ತಗೆ ಜಡದ ತಗೆದೆತ್ತಗೆ ಜಡ ತಗೆದಿಗು ತಗೆ ಜಡದ ತಗೆದಿಗು ತಗೆ ಜಡದ ತಗೆದಿಗು ತಗೆ ಜಡದ ಭಲೆ ಭಲೆ ನರ್ತಕಿಯರೇ ಫಲ ಫಲ ನರ್ತಕಿಯರೇ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದದಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದದಾರಿ. ಇವನಿಗೆ ಸರಿಸಾಟಿ ಯಾರಿ ಹರಿಲ್ಲಿ. ಇವನಿಗೆ ಸರಿಸಾಟಿ ಯಾರಿ ಹರಿಲ್ಲಿ. ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಯಾರಿ ಹರಿಲ್ಲ. ಛಲದಲ್ಲಿ ಬಲದಲ್ಲಿ ಯಾರಿ ಹರಿಲ್ಲ. ಕರುನಾಡು ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇ ಬರಾದೀರ. ಕುರುವಂಶ ಕುಲ ತಿಲಕ ಮಗುಡೇ ಬರಾದೀರ. ಕರುನಾಡು ಗುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇ ಬರಾದೀರ. ಕರುನಾಡು ಗುರುಭೂಪ ರಾಜೇಶ್ವರ. ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ನಿರ್ಣಯದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಇಲ್ಲವೇ ಹೋದರೆ ಮುಂದೊದಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣವಾಗುವಿರಿ. ಈಗ ನಿಮ್ಮ ಮುಂದಿಡುವ ವಿಷಯವು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸದೆಂಬುದನ್ನು ನೀವೀಗ ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಇದೇ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಪಾಂಡವರು, ಸತ್ಯವಂತರು ಧರ್ಮಶೀಲರೂ ಆದಂತಹ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದೆ. ಈಗ ಅವರು ನನ್ನೊಡನೆ ಈ ರೀತಿಯಾದ ಸಂದೇಶವನ್ನು ಕಳಿಸಿದ್ದಾರೆ. ಯಾವ ರೀತಿಯ ಸಂದೇಶ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡು ಇನ್ನು ನಿಮ್ಮ ವಾಗ್ದಾನದಂತೆ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನೂ ಕೊಡಿ ಎಂದು. ಮಿತ್ರರೇ, ಕೇಳಿದಿರಾ ಪಾಂಡವರ ಈ ವಿನಯ ವಚವನ್ನು? ಬಾಲ್ಯದಿಂದಲೂ ನೀವು ತೋರುತ್ತಿದ್ದ ದೀರ್ಘಕಾಲದ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮಲ್ಲಿ ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಸುಯೋಧನ, ಕೃಷ್ಣ, ಪಾಂಡವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ? ಭರತ ಭೂಮಿಗೆ ಸ್ವತಂತ್ರರಾರೋ?
ಗುರುಕುಲಕ್ಕೆ ಗುರು ದ್ರೋಣರೇ ಗುರುಕುಲಕ್ಕೆ ಗುರು ದ್ರೋಣರೇ ಇದು ಯಾವ ನ್ಯಾಯ ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ ಧರಣಿಯಾಳುವವರೆಲ್ಲ ಮರಳಿ ಬರರು ಧರಣಿಯಾಳುವವರೆಲ್ಲ ಮರಳಿ ಬರರು ಸಂಧಿ ಬೇಡಲು ಬಂದ ರಾಯಭಾರಿ ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶದ ಕುಲಾಂತಕನಲ್ಲವಯ್ಯ ಭರತ ವಂಶದ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನ್ನಿತ್ತು ಸುಖದಿ ಬಾಳು ಸುಯೋಧನ ಸುಯೋಧನ ಕೃಷ್ಣ ಪಾಂಡವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ತಾತ
ರಾಜ್ಯದಲ್ಲಿ ಈ- ಪಾಂಡವರು ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂಪದಿಂದ ಬಾಳು, ಇದೇ ನನ್ನ ಅಭಿಮತ ಸುಯೋಧನ. ದುರ್ಯೋಧನ, ತಾತ ಪಾಂಡವರು ನಿನ್ನ ದುರ್ಯೋಧನ, ಪಾಂಡವರು ಶ್ರೀಕೃಷ್ಣ ಪರಮಾತ್ಮನು ಈ ರಾಜ್ಯದಲ್ಲಿ ನ್ಯಾಯವನ್ನು ತಿಳಿಸಿದ್ದರು. ಅದರಂತೆ ನೀವು ಕೇಳಿದ್ರಲ್ಲವೇ? ಆಚಾರ್ಯರೇ, ಕೇಳು ಸುಯೋಧನ ಹೇಳುವ ಮಾತನ್ನು, ಕೇಳು ಸುಯೋಧನ ಹೇಳುವ ಮಾತನ್ನು, ಕೇಳ ಮಾಡುವುದು ತರವಲ್ಲ ನಿನಗೆ. ಕೇಳು ಸುಯೋಧನ ಹೇಳುವ ಮಾತನ್ನು, ಕೇಳದ ಮಾಡುವುದು ತರವಲ್ಲ ನಿನಗೆ. ಗುರು ಹಿರಿಯರನು ವರ ಸಹೋದರರನು, ಗುರು ಹಿರಿಯರನು ವರ ಸಹೋದರರನು ಪರಿ ಪರಿಯಿಂದಲೇ ಜರಿಯುವುದು ಚಿತ್ತವೇ. ಕೇಳ್ಪರಿಯಿಂದಲೇ ಜರಿಯುವುದು ಚಿತ್ತವೇ. ಕೇಳು ಸುಯೋಧನ ಹೇಳುವ ಮಾತನ್ನು, ಮಾಡುವುದು ತರವಲ್ಲ ನಿನಗೆ. ಸ್ಥಿರವಲ್ಲ ಈ ದೇಹ, ಸ್ಥಿರವಲ್ಲ ಈ ರಾಜ್ಯ, ಸ್ಥಿರವಲ್ಲ ಈ ದೇಹ, ಸ್ಥಿರವಲ್ಲ ಈ ರಾಜ್ಯ. ಜಗದೇಕ ಪೂಜ್ಯರ ಜರೆಯುವುದು ಚಿತ್ತವೇ. ಜಗದೇಕ ಪೂಜ್ಯರ ಜರೆಯುವುದು ಚಿತ್ತವೇ. ಕೇಳು ಸುಯೋಧನ ಹೇಳುವ ಮಾತನ್ನು, ಕೇಳದ ಮಾಡುವುದು ತರವಲ್ಲ ನಿನಗೆ. ಸುಯೋಧನ, ಆಚಾರ್ಯರೇ, ಶ್ರೀಕೃಷ್ಣ ಪರಮಾತ್ಮನು ಭೀಷ್ಮಾಚಾರ್ಯರು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ರಾಜ್ಯಭಾರ ಮಾಡು, ಇದರಿಂದ ನಿನಗೂ ಕ್ಷೇಮ, ಎಲ್ಲರಿಗೂ ಕ್ಷೇಮ. ಸೌಖ್ಯದಿಂದ ರಾಜ್ಯಭಾರ ಮಾಡು ಕುಮಾರ. ಸುಯೋಧನ, ಓಹೋ, ಯಾರದು? ವಿದುರ ಚಿಕ್ಕಪ್ಪ. ನೀತಿ ವಚನ ಹೇಳುವುದರಲ್ಲಿ ನೀನೂ ಒಬ್ಬನು. ಎಡಲೇ ನಿನ್ನ ಅರಣ್ಯರೋಧನೆ. ಹೌದು ದುರ್ಯೋಧನ, ಹೌದು. ನನ್ನದು ಅರಣ್ಯರೋಧನವೇ ಸರಿ. ಇನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುತ್ತದೆ. ಸುಯೋಧನ, ಈಗ ನಾನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯದ ಮದದಿಂದ ಕಿವಿಗಳು ಮುಚ್ಚಿ ಹೋಗಿವೆ. ಈ ನನ್ನ ಹಿತೋಪದೇಶಗಳು ನಿನಗೆ ತಿಳಿಯುವುದಿಲ್ಲ. ಆದರೂ ಹೇಳುವೆನು ಕೇಳು. ಮೋದಕನವನೇ ಸಾಧಿಸಬೇಡ, ಮೋದಕನವನೇ ಸಾಧಿಸಬೇಡ. ಗುರು ಹಿರಿಯರನ್ನು ಚಲವೇಗೆ ಚಲವೇಗೆ. ಜ್ಞಾನಿಯು ನೀ
ಆಚಾರ್ಯ ದ್ರೋಣರು. ಪರಮಾತ್ಮನು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಆದರೆ ಒಂದು ಮಾತು, ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಎಲ್ಲವನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಯಾವುದು ಶಾಶ್ವತವಲ್ಲ. ಸುಯೋಧನ, ರಾಜ್ಯವನ್ನೆಲ್ಲ ನೀನು ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ವಿದುರ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಏಕೆ ಹೇಳಲಿ? ಪೂಜ್ಯ ಪಿತಾಮಹರಿಗಾಗಲಿ ಆಚಾರ್ಯರಿಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವಲ್ಲ. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆ ಹೇಳಿದಿ. ಕೃಷ್ಣ, ನಿನ್ನ ಹೊಡಂಬಡುವ ಮಾತುಗಳಿಗೆ ಬುದ್ಧಿಹೀನ ಮಾತ್ರ ಈ ಛಲದಂಕ ದುರ್ಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು ಕೃಷ್ಣ. ಇದು ಸ್ವಾಭಿಮಾನ್ಯ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಅವರೇನಾದರೂ ರಾಜ್ಯವನ್ನು ಅಪೇಕ್ಷಿಸುವುದಾದರೆ ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಲೇ. ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲೇ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸುಯೋಧನ, ಏನು ಹೇಳಿದೆ? ಸಾಕು, ನಿಲ್ಲಿಸು ನಿನ್ನ ವಾಕ್ಪಟತನ. ಅದನ್ನು ನಾನು ಮೊದಲೇ ಬಲ್ಲೆ. ನಮ್ಮದು ದುರಗ್ರಹದ, ದುರಂಕಾರದ, ನಿಜ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹೌದು. ಹಾಗಲ್ಲ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ ಹೇಳುವೆನು ಕೇಳು. ಈ ಕೌರವರನ್ನು ಸದೆಬಡಿಬೇಕೆಂಬುದಲ್ಲವೇ ಆ ನಿನ್ನ ಬಂಡ ಭೀಮ. ಅದು ದುರಗ್ರಹ. ಲೋಕೈಕ ವೀರನಾದ ನಿನ್ನ ಪ್ರೇಮಿತ್ರ ಪಾರ್ಥನನ್ನು, ಲೋಕೈಕ ವೀರ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂಬುದಲ್ಲವೇ ಆ ನಿನ್ನ ಪ್ರಿಯಮಿತ್ರ ಪಾರ್ಥ. ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿ ಸ್ನೇಹಿ ಬಳಸಿರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಹುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಆರಿಸಬೇಕೆಂಬುದನ್ನು ಯೋಚನೆ ಮಾಡುತ್ತಿರವಲ್ಲವೇ ಆ ಏಳಿ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವ ಆ ಹೇಡಿ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇಳು ಕೃಷ್ಣ, ಹೆಚ್ಚೇಳು. ನೀವು ಯಾರೇ ಏನೇ ಹೇಳಿದರು ಈ ಕೌರವ ನಿರ್ಧಾರ ಅಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ಸೂಕ್ತ. ಸುಯೋಧನ, ಕೃಷ್ಣ, ನೀತಿಶಾಸ್ತ್ರ ವಿಶಾರಾದರೂ ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುತ್ತದೆ ಎಂದು ಶಾಂತಿಯಿಂದಲೇ ಜೀವಿಸಬೇಕೆಂದಿರುವ ಧರ್ಮರಾಯನ ಧರ್ಮವನ್ನು ಮೂರು ಲೋಕವು ಕೊಂಡಾಡುತ್ತಿರುವುದು. ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರೌದ್ರಾಂಶ ಸಂಭೂತನು, 1000 ಆನೆಗಳು ಬಲವುಳ್ಳವನು ಆದ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಕೊಂಡಾಡುತ್ತಿರುವುದು. ಸುಯೋಧನ, ಕೃಷ್ಣ, ಅದರ ಅನುಭವ ನಿನಗೂ ಸಹ ಇರುವುದು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮ ಏನೂ ನಡೆಯುವುದಿಲ್ಲ. ಸಂಭವ. ಇನ್ನು ಮಾದ್ರಿ ಕುಮಾರರಾದ ನಕುಲ, ಸಹದೇವರು ಮಹಾಮೇಧಾವಿಗಳು. ಒಮ್ಮೆ ನಿಧಾನವಾಗಿ ಆಲೋಚಿಸು ಸುಯೋಧನ. ಕೃಷ್ಣ, ಸುಯೋಧನ, ಒಳ್ಳೆಯವರ ಪರಾಕ್ರಮವನ್ನು ಹೇಳುತ್ತಿರುವಲ್ಲ ಕೃಷ್ಣ. ಇನ್ನು ಆ ಕೈಲಾಗದ ಹೇಳಿ ಧರ್ಮರಾಯ ಸಾಧ್ವಿಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ಹೊಟ್ಟೆ ಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು
ಹಿಡಿಂಬ ಕೀಚಕಾದಿಗಳನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜೇನು? ಅದನ್ನು ನೋಡಿದವರು ಯಾರು? ಒಂದು ವೇಳೆ ಕೊಂದಿದ್ದರು ಕೃಷ್ಣ, ಸುಯೋಧನ, ಅದು ನಿನ್ನ ಕುತಂತ್ರದಿಂದ. ಅಂತಹ ಕೊಲೆಪಾತಕ ರೌದ್ರಾಂಶ ಸಂಭೂತನು, 1000 ಆನೆ ಬಲವುಳ್ಳವನು ನನ್ನ ಸಹೋದರ ನಿನ್ನ ತಂಗಿ ಪಂಚಮಲ್ಲವೆಯನ್ನು ಮುಡಿ ಹಿಡಿದು ಈ ರಾಜ್ಯಸಭೆಯಲ್ಲಿ ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಅಡಗಿತ್ತು ಆ 1000 ಆನೆಗಳ ಬಲ? ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಸ್ತ್ರೀಯಂತೆ ವೇಷ ಧರಿಸಿ ಕೈಗೆ ಬಳೆಯನ್ನು ತೊಟ್ಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ತಕ್ಕ ತೈ ಎಂದು ನಟಿಸಿದ ನಪುಂಸಕ. ಇವರ ಪರಾಕ್ರಮವನ್ನು ನಾನೇನು ಅರಿಯದವನೇ? ಇನ್ನು ನಕುಲ ಸಹದೇವರು ಅವರಿನ್ನು ಬಾಲಕರು, ಒಬ್ಬ ಅಶುಪಾಲಕ ಮತ್ತೊಬ್ಬ ಗೋಪಾಲಕ. ಕೃಷ್ಣ, ಇಂತಹರ ಪರಾಕ್ರಮ ಗೋಪಾಲಕನಾದ ನಿನಗೆ ಅತಿಶಯ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ಸುಯೋಧನ, ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಹೇಳಿದೆಯಲ್ಲ ಕೃಷ್ಣ, ನನ್ನವರ ಪರಾಕ್ರಮವನ್ನು ಹೇಳುವೆನು, ಕೇಳು. ಭರತ ಕಂಡವ ಜಯಿಸಿ ಹರುಷದಿಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಭರತ ಕಂಡವ ಜಯಿಸಿ ಹರುಷದಿಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಬಂಡ ಭೀಮನ ಗುಂಡಿಗೆ ಸೀಡಲು, ಆ ಬಂಡ ಭೀಮನ ಗುಂಡಿಗೆ ಸೀಡಲು ಪಂಚಗೈದ ಎನ್ನನುದ ನಿಗರಾರು ಸಾಟಿ. ಕುಮಾರಸ್ವಾಮಿ ಮೆಚ್ಚಿಸಿ ಮೆಚ್ಚಿಸಿ ಕಾಲವಿದ್ಯೆ ಎಂಬ ಧನಸ್ಸನ್ನು ಪಡೆದ ಈ ಕರ್ಣನಿಗರಾರು ಸಾಟಿ. ಆ ನಿನ್ನ ಅರ್ಜುನ ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿ ಸದೆ ಬಡಿದವರು ಮುಕುಟ ಮರ್ದನೆಗೆ. ಕೃಷ್ಣ ಕೃಷ್ಣ, ಈ ಅಖಂಡ ಭರತ ಖಂಡವನ್ನು ಸತ್ಸಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಸು ಅಥವಾ ನನಗೆದರಿ ಕಾಡು ಮೇಡುಗಳನ್ನು ಅಲೆದು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಪಾಂಡವರು ಸಾಸಿಯು ಆ ಹೊಟ್ಟೆ ಬಾಕನ ಭೀಮನ ಗುಂಡಿಗೆಯನ್ನು ಸೀಳಲು ರುಂಡ ಮುಂಡಗಳನ್ನು ಚೆಂಡಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ ಇನ್ನು ಆ ಪಾರ್ಥನ ಶಿರವನ್ನು ಛೇದಿಸುವುದಾಗಿ ಕಾಲವಿದ್ಯೆ ಎಂಬ ಧನಸ್ಸನ್ನು ಪಡೆದ ಲೋಕೈಕ ವೀರ ನನ್ನ ಪ್ರಾಣ ಮಿತ್ರ ಕರ್ಣ ಸಮಯ ಸಂಜೀವಿನಿಯಂತೆ ನಿನ್ನ ತಂತ್ರಗಳಿಗೆ ಪ್ರತಿತಂತ್ರಗಳನ್ನು ಹುಡುಕುವ ನನ್ನ ಮಾವ ಸೌಬಲರಾಜದ ಶೇಖರೆ ಮಹಾಪರಾಕ್ರಮಿಗಳಾದ ಸೈಂಧವ ರಾಜ ದುರ್ಜಯ ಇನ್ನು ಆಚಾರ್ಯ ದ್ರೋಣರು ಸಮಗ್ರ ಕೃಪಾಂಡವರಿಗೂ ಅಸ್ತ್ರ ಶಿಕ್ಷಣ ಕಲ್ಪಿಸಿಕೊಟ್ಟ ಮಹಾನ್ ಗುರುಗಳು. ಇನ್ನು ನನ್ನ ತಾತ
ಭೀಷ್ಮಾಚಾರ್ಯರು ಇವರೇನಾದರೂ ಧನುರ್ಧಾರಿಯಾಗಿ ನಿಂತಿದ್ದೇ ಆದರೆ ಯುದ್ಧ ಭೂಮಿಯಲ್ಲಿ ಇವರನ್ನು ಎದುರಿಸುವ ವೀರರು ಶೂರರು ಈ ಭುವನಂಗಳದಲ್ಲಿ ಯಾರೂ ಇಲ್ಲ. ಹೇ ಕಪಟ ನಾಟಕ ಸೂತ್ರಧಾರೆ, ಇವೆಲ್ಲವೂ ನಿನಗೆ ತಿಳಿದ ವಿಚಾರವಲ್ಲವೇ? ಇಂಥ ಅತೀರಥ ಮಹಾರಥರ ಮುಂದೆ ಆ ನಿನ್ನ ಕೊನ್ನಿ ಪಾಂಡವರು ಹೇಳಿ ಪಾಂಡವರು ಕೂಡಿ ಪಾಂಡವರು ಬೇಡ ಬೇಡ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರುವ ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ಬೈಕು ಬೈಕು ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ನಮಗೆ ಹಿಂದೆ ಮಾಡಿರುವ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವರನ್ನು ಕಡಿದು ಬಿಡುವಷ್ಟು ಕೋಪ ಬರುವುದು. ಕೃಷ್ಣ, ಇದು ಗೋಪಿಕಾಂಜನೇಯರ ನಂದನವನವಲ್ಲ ಕೃಷ್ಣ, ನಂದನವನವಲ್ಲ. ಇಲ್ಲಿ ತಿನ್ನಲು ಬೆಂಡೆ ಮುದ್ದೆಗಳಿಲ್ಲ, ಏನು ಬೆಂಡೆ ಮುದ್ದೆಗಳಿಲ್ಲ. ನಾವೇನೋ ಕೈಗೆ ಬಳೆ ತೊಟ್ಟು ಕುಳಿತಿಲ್ಲವೋ ಗೊಲ್ಲ. ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನು ಇಲ್ಲ, ನಿನ್ನ ಪಿಳ್ಳಂಗೋವಿ ಇಲ್ಲ. ದುರಾತ್ಮರಾದ ದ್ರೋಹಿಗಳ ಮಧು ಮದುವೆ ನೆಚ್ಚಳ. ದುರಾತ್ಮರಾದ ದ್ರೋಹಿಗಳ ಮಧು ಮದುವೆ ನೆಚ್ಚಳ, ಮಧು ಮದುವೆ ನೆಚ್ಚಳ, ಮಧು ಮದುವೆ ನೆಚ್ಚಳ. ದುರಾತ್ಮರಾದ ದ್ರೋಹಿಗಳ ಮಧು ಮದುವೆ ನೆಚ್ಚಳ, ಮಧು ಮದುವೆ ನೆಚ್ಚಳ, ಮಧು ಮದುವೆ ನೆಚ್ಚಳ. ಕೊಂಡರನ್ನು ಬೇಸಿದೆ ಚೆಲುವ ಕಡಿದು ಬರುವೆನು. ಕೊಂಡರನ್ನು ಬೇಸಿದೆ ಚೆಲುವ ಕಡಿದು ಬರುವೆನು. ದೊರದಿ ಬರುವ ಅಥವಾ ಚೆಲುವ ಕಡಿದು ಬರುವೆನು, ಚೆಲುವ ಕಡಿದು ಬರುವೆನು, ಚೆಲುವ ಕಡಿದು ಬರುವೆನು. ದುರಾತ್ಮರಾದ ದ್ರೋಹಿಗಳ ಮಧು ಮಧು ಮದುವೆ ನೆಚ್ಚಳ, ಮಧು ಮದುವೆ ನೆಚ್ಚಳ, ನೆಚ್ಚಳ ನೆಚ್ಚಳ ನೆಚ್ಚಳ. ಕೃಷ್ಣ, ಕಟಿ ತೊಟ್ಟುಬೆ, ಕಟಿ ತೊಟ್ಟುಬೆ, ಪರಮಾತ್ಮದ
ತೊಡಗಳನ್ನೆಲ್ಲ ತೊಡಗಳನ್ನೆಲ್ಲ ಕಟ್ಟಿ ತೊಟ್ಟುವೆ ಕಟ್ಟಿ ತೊಟ್ಟುವೆ ಕೊಟ್ಟುದ ಮೆಟ್ಟಿದ ತಾಯಿಗಳ ಕುತ್ತುದ ಮೆಟ್ಟಿದ ತಾಯಿಗಳ ಕುತ್ತುದ ಮೆಟ್ಟಿದ ತಾಯಿಗಳ ಕುತ್ತುದ ಮೆಟ್ಟಿದ ತಾಯಿಗಳ ಕುಟ್ಟುತ್ತೆ ಮೆಟ್ಟುತ್ತೆ ಪುಡಿ ಪುಡಿ ಕೊಟ್ಟುತ್ತೆ ಕೊಟ್ಟುತ್ತೆ ಮೆಟ್ಟುತ್ತೆ ಪುಡಿ ಪುಡಿ ಕಟ್ಟಿ ತೊಟ್ಟುವೆ ಕಟ್ಟಿ ತೊಟ್ಟುವೆ ಪರಮ ದುರ್ದ ತೊಡಗಳನ್ನೆಲ್ಲ ಪರಮ ದುರ್ದ ತೊಡಗಳನ್ನೆಲ್ಲ ಕಟ್ಟಿ ತೊಟ್ಟುವೆ ಕಟ್ಟಿ ತೊಟ್ಟುವೆ ಕಟ್ಟಿ ತೊಟ್ಟುವೆ ಕೃಷ್ಣ ದುರ್ಯೋಧನ ದುಶ್ಯಾಸನ ವಿಮತವೇ ನನ್ನ ವಿಮತ. ನೀ ಏನೇ ಹೇಳಿದರು ಕೌರವರ ನಿರ್ಧಾರ ಬದಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂದ ದಾರಿಯನ್ನು ಹಿಡಿದು ಹಿಂತಿರುಗಿ ನಡೆ, ಇಲ್ಲವಾದರೆ ಬ್ರಹ್ಮಾಂಡವನ್ನು ಕೂತಿ ಕಲೆ ಲೋಕವನ್ನು ಕೂತಿ ಬ್ರಹ್ಮಾಂಡವನ್ನು ಕೂತಿ ಕಲೆ ಬ್ರಹ್ಮಾಂಡವನ್ನು ಕೂತಿ ಕಲೆ ಬ್ರಹ್ಮಾಂಡವನ್ನು ಕೂತಿ ಕಲೆ ಅಡಿಗಳ ಮೆಟ್ಟೆ ಪುಡಿ ಪುಡಿ ಕೊಟ್ಟೆ ಅಡಿಗಳ ಮೆಟ್ಟೆ ಪುಡಿ ಪುಡಿ ಕೊಟ್ಟು ದೊಡ್ಡ ಮಂಡವನ್ನು ಚಂಡಿಸವನನ್ನ ದೊಡ್ಡ ಮಂಡವನ್ನು ಚಂಡಿಸವನನ್ನ ಬ್ರಹ್ಮಾಂಡವನ್ನು ಕೂತಿ ಕೊಲ ಲೋಕವನ್ನು ಕೂತಿ ಬ್ರಹ್ಮಾಂಡವನ್ನು ಕೂತಿ ಕೊಲ 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 ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ ಆಗಿರುವುದು. ಕೃಷ್ಣ ಕರ್ಣ ಚಲಿಸದೋ ರಾಧೇಯನ ಪಂಥ. ಕೃಷ್ಣ ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿದಿರೇಕೆ ಮತಿಗೆಟ್ಟು ನುಡಿದಿರೇಕೆ ಮಾರದಿಗರೆಂದನಿಸೆ ದುರ್ಲಭಾರ್ತನ ಶಿರವ ಹರಿವ ತನಕ ಶಾಂತಿಯಲ್ಲಿ ಅದು ಈ ಅಂಗಾಧಿಪನೇ ಕೃಷ್ಣ ಆ ನನ್ನ ಕಡು ವೈರಿ ಅರ್ಜುನನ ಮೇಲೆ ಹಾಗೆ ತೀರದವರೇ ತಾಗಿ ಈ ರಾಧೇಯನಿಗೆ ಮೃಷ್ಟಾನ್ನವು ರಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ಅದು ನನ್ನಂತಹ ಕ್ಷತ್ರಿಯ ವೀರರಿಗಲ್ಲ. ಭಲೆ ಭಲೆ ಮಿತ್ರ ಕರ್ಣ, ನೀನು ಇವರಂತೆ ಮಾತನಾಡುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮ ಪಾಂಡು ತನಯರ ಹಿತವನ್ನು ಬಯಸುತ್ತ ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದೆಯಾ? ಸಂಧಿಯ ನಾಟಕವ ಆಡಲೆಂದು ಬಂದೆಯಾ? ಸಲ್ಲಗನಿನಗೆ ವಲ್ಲಭನೇ ಎಲ್ಲ
ಕೃಷ್ಣ, ಆ ನಿನ್ನ ಪ್ರಿಯ ಮಿತ್ರ ಅರ್ಜುನನಲ್ಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಸದಾ ನನ್ನ ಸ್ವಾಮಿಗಾಗಿ ತನ್ನ ತನು ಮನವೆಲ್ಲ ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತಿಯ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾರವೋ, ಒಪ್ಪ ಕೂಡದು. ಭಲೇ ಭಲೇ ಮಿತ್ರ, ಭಲೇ ಭಲೇ ಕರ್ಣ. ಯಾದವ ಗಣಿಯ ಗಂಟಲು ಇದಂತಾಯ್ತು ನಿನ್ನ ನುಡಿ ಮುತ್ತುಗಳಿಂದ. ಮೇರೆ ಮೀರಿತು. ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಸುಯೋಧನ, ಕೃಷ್ಣ, ಆದರೂ ಒಂದು ಮಾತನ್ನು ಹೇಳುವೆ. ಹೇಳು. ಭಾರತ ಭೂಮಿ ಸಂಜಯಿಸಿ ದುರಾಸ. ಸುಯೋಧನ, ಭಾರತ ಭೂಮಿ ಸಂಜಯಿಸಿ ದುರಾಸ. ಸಮಾನ ಶೌರ್ಯ ಸಾಹಸ ರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ಭಾರತ ಭೂಮಿ ಸಜಯಿಸಿ ದುರಾಸ. ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ಕರೆ ಸಿಗಲೆ ನಿನ್ನನು ಜಾತರ, ಕರೆ ಸಿಗಲೆ ನಿನ್ನನು ಜಾತರ. ಕರೆಯ ನಿತ್ತು ಖ್ಯಾತಿ ಪಡೆ, ಕರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ಸುಯೋಧನ, ವೈರಣವ ನೀಗಿನಿ ಸೈರಣೆಯ ತಾಳೆ. ವೈರಣವ ನೀಗಿನಿ ಸೈರಣೆಯ ತಾಳೆ. ಬಾಳೈ ಬಲು ಧರ್ಮ ನಿಂದ ಗುಣ ಚರಿತ ಕರುಣ ಬರೆದ ಹೊರಗುಣ ಕೊರೆಯಿದರೆಯ. ಬಾಳೈ ಬಲು ಧರ್ಮ ನಿಂದ ಗುಣ ಚರಿತ ಕರುಣ ಬರೆದ ಹೊರಗುಣ ಕೊರೆಯಿದರೆಯ. ಭಾರತ ಭೂಮಿ ಸಜಯಿಸಿ ದುರಾಸ. ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ಸುಯೋಧನ, ಕೃಷ್ಣ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರೊಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡುವೆ? ಸುಯೋಧನ, ಕೃಷ್ಣ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಆಲಂಗಿಸುವರು. ಅವರಿಗೆ ನಿಮ್ಮೆಲ್ಲರ ಶಾಂತಿ, ಮಮತೆ, ಸ್ನೇಹದ ಹೊರತಾಗಿ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ವೀರನೆಂದೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಸುಯೋಧನ, ಕೃಷ್ಣ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪದಿದ್ದರೂ ಹೋಗಲಿ, ಅವರ ಇಷ್ಟಾರ್ಥವನ್ನಾದರೂ ನೆರವೇರಿಸು. ದಯಮಾಡಿ ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿ ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಕೇವಲ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಆ ಪಾಂಡವರು ಜೂಜಾಡಿ ರಾಜಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ. ಹೇಳು ವಾಸುದೇವ, ಹೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಸಾಮ್ರಾಟ್ ದುರ್ಯೋಧನ ಹೊರತು ಯಾರಿಂದಲೂ ಸಾಧ್ಯವಿಲ್ಲ. ಕೃಷ್ಣ, ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುದುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸಲು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು
ಭಯಪಡಲಾರ, ಭಯಪಡಕೂಡದು, ಭಯಪಡಲಾಗದು. ಚಿರನಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಪಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟ ಯುದ್ಧಕ್ಕೆ ಎಳೆತಂದದನ್ನು ಮರೆತೆಯಾ? ಸಹೋದರನ ಪತ್ನಿ ಎಂದು ಲೆಕ್ಕಿಸದೆ ತುಂಬಿದ ರಾಜಸಭೆಯಲ್ಲಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯ ಕಾಲ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಗಳನ್ನು ಹಿಂಬಾಲಿಸದೆಂಬುದನ್ನು ನೆನಪಿನಲ್ಲಿಡು. ಧರ್ಮಶವಂತರು, ಸತ್ಯಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗಣ್ಯವಾದ ರಾಕ್ಷಸನ್ನು ತೋರುತ್ತಿರುವೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಎಲ್ಲವನ್ನೂ ಮರೆತೆಯಾ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರೋ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದೆಂದಿಗೂ ಲಭಿಸದು. ಸುಯೋಧನ, ಸ್ವಲ್ಪ ನಿಧಾನವಾಗಿ ಆಲೋಚಿಸು. ಪಾಂಡವರಿಗೆ ತಾವಾಗಿ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಎಲ್ಲವನ್ನು ಅವರೇ ಅಪಹರಿಸುವವರು. ಎಲ್ಲವನ್ನೂ ಅವರೇ ಅಪಹರಿಸಲು ಇದು ಗೋಪಿಕಾಂಗನೆಯರ ಬೆಣ್ಣ ಮುದ್ದೆ ಅಲ್ಲವೋ ಕೃಷ್ಣ? ಬೆಣ್ಣ ಮುದ್ದೆ ಅಲ್ಲ, ಕುರುವೀರರಿಂದ ಸಂರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ಇದನ್ನು ಚೆನ್ನಾಗಿಯೇ ತಿಳಿದಿರು. ಸುಯೋಧನ, ಇಷ್ಟ ಇಂದ್ರಪ್ರಸ್ಥ, ವೃಕಪ್ರಸ್ಥ, ವಾರಣಾವತ, ಜಯಂತ ಇದರೊಂದಿಗೆ ನಿಮಗಿಷ್ಟವಾಗುವ ಯಾವುದಾದರೂ ಒಂದು ಗ್ರಾಮವನ್ನು ಸೇರಿಸಿ 5 ಗ್ರಾಮಗಳನ್ನು ಕೊಡು. ಆ ಪಾಂಡವರು ಅದರಿಂದಲೇ ಸಂತೃಪ್ತರಾಗುವರು. ಕೃಷ್ಣ, 5 ಊರುಗಳೇಕೆ? ಈ ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಾಗಿರುವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಎಲ್ಲರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡುವೆನು. ಸುಯೋಧನ, ನಮ್ಮ ಭೀಮಸೇನಾದರೂ ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವನು. ಏನು ಹೇಳಿದೆ? ಆದ್ದರಿಂದ ಅವನ ವಾಸಕ್ಕಾದರೂ ಒಂದು ಗ್ರಾಮವನ್ನು ಕೊಡೆಯ ಎಂದೆ. ಓ ಭಂಡ ಭೀಮನಿಗೆ ಒಂದು ಊರು ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಣ ತೊಟ್ಟಿರುವ ಈ ಛಲದಂಕ ದುರ್ಯೋಧನನನ್ನು ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲೆ. ಅಂದೇ ತೊಟ್ಟೆನು ಕೃಷ್ಣ ನಾನೀ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತೇಶ್ವರನೇ ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿ, ಈ ಗುರು ವಂಶ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ, ಈ ಅಸ್ತಿನಾದೀಶ್ವರ ಮಸಣದ ಮಣ್ಣಲ್ಲಿ ಮಣ್ಣಿಡದು ಹೋದರೂ ಸರಿ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯ ಆಟ ಮಾಡಿ ಗೆಲ್ಲಲಿ ಅವ ರಾಜವ. ಕೇಳು ಮುರಹರಿಯ ಆಟ ಮಾಡಿ ಗೆಲ್ಲಲಿ ಅವ ರಾಜವ. ಛಲವ ಬಿಡಲು ನೆಲವ ಕೊಡಲು, ಛಲವನ್ನು ಬಿಡಲು ನೆಲವನ್ನು ಕೊಡಲು, ಛಲವ ಜಯಿಸಿದಲ್ಲಿ ಮೊದಲು ಕೊಡುವುದಿಲ್ಲವ ಕಡೆಯ ಮತ್ತೊಂದನ ತರಿಬೇಡ, ಕೊಡುವುದಿಲ್ಲವ ರಾಜವ. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ಹರು, ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ಹರು. ನೀತಿಯ ನರಿಯದೆ ಈತರ ನುಡಿದೆ, ನೀತಿಯ ನರಿಯದೆ ಈತರ ನುಡಿದೆ. ಛಲವ ಬಿಡನು ನೆಲವ ಕೊಡನು, ಛಲವನ್ನು ಬಿಡಲು ನೆಲವನ್ನು ಕೊಡನು, ಛಲವ ಜಯಿಸಿದಲ್ಲಿ ಮೊದಲು ಮೆರೆಯುವೆ, ಕೊಡುವುದಿಲ್ಲ
ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯನ್ನು ಮಾತನಾಡುತ್ತಿರುವ ನಾನು ನಿನ್ನನ್ನು ಅರಿದವನೆಂದು ತಿಳಿದೆಯ ಕೃಷ್ಣ? ಈ ಹಿಂದೆ ಬಲಿಚಕ್ರವರ್ತಿಯ ಬಳಿ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದ ಮಹಾನುಭಾವನಲ್ಲವೇ ಕೃಷ್ಣ ನೀನು? 1ನೇ ಅಡಿಯಿಂದ ಭೂಮಿಯನ್ನು, ಮತ್ತೊಂದನೇ ಅಡಿಯಿಂದ ಆಕಾಶವನ್ನು, 3ನೇ ಅಡಿಯಿಂದ ಪಾತಾಳಕ್ಕೆ ಆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ಕೃಷ್ಣ ನೀನು? 3 ಅಡಿ ಭೂಮಿಯನ್ನು ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೆ ಆಗಾದ ಮೇಲೆ ಇನ್ನು ನಾನೇನಾದರೂ ಒಂದು ಊರನ್ನು ಕೊಟ್ಟಿದ್ದೆ ಆದರೆ ನನ್ನ ಗತಿ ಏನಾಗುವುದೆಂದು ನಾನು ಮೊದಲೇ ಬಲ್ಲೆ ಕೃಷ್ಣ. ಒಂದು ಊರಲ್ಲ, ಒಂದು ಊರಿನಲ್ಲಿ ಗೋಪಾದದ ಸೂಜಿ ಮುಳ್ಳು ಮರೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಸುಯೋಧನ, ಅದೇ ಮಾತ ಬಗಳುವೆ, ಅದಕ್ಕಿಂತ ಒದರುವೆ, ಅದೇ ಮಾತ ಬಗಳುವೆ. ಕುಲಹೀನ ಕುಲವು ಮತ್ತೆಯ ಪಡವೆಯೋ ಅಡಗಿಸಿ ಬಿಡುವೆ. ಕತ್ತಲಾಯಿಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರನೆ 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 ಸೈರನೆ. ಸುಯೋಧನ, ಕೃಷ್ಣ ಕದನದೊಳು ನಿನ್ನ ಮತವ ನಡಗಿವ, ಕದನದೊಳು ನಿನ್ನ ಮತವ ನಡಗಿವ, ಚತುರರಲ್ಲಿ ಮರುಳೆ ಮಂದಮತಿಯಂದ ಮುಂದನರಿಯದೆ, ಮಂದಮತಿಯಂದ ಮುಂದನರಿಯದೆ ಮುಂದುಗವ ಪಡುವೆ, ಮುಂದುಗವ ಪಡುವೆ. ಕೇಸಾರು ನಾಸೈಹೆ ಈ ನಿನ್ನ ಮೂಸ ಕೃಷ್ಣ. ಕೇಸಾರು ನಾಸೈಹೆ ಈ ನಿನ್ನ ಮೂಸ. ಸರಿಸಬಲ್ಲವರ 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 ಪರಮ ಪುರುಷನೆಂಬ ಬಿರುದನು ಪಡವೆಯೋಳ್ ಅಡಗಿಸಿ ಬಿಡುವನೆ. ಕೃಷ್ಣ ಪರಮ ಪುರುಷನೆಂಬ ಬಿರುದನು ಪಡವೆಯೋಳ್ ಅಡಗಿಸಿ ಬಿಡುವನೆ. ಕಲಿಬೇಡ ಸುಯೋಧನನೆ ತೋರಿಗ ಜ್ಞಾತಿಗಳು ಸೈರನೆ 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 ಸೈರನೆ. ಕೊನೆಗೂ ನನ್ನ ಮಾತನ್ನು ನಿರಾಕರಿಸಿಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಎದುಕುಳ ಕಳಂಕ ಸ್ವರೂಪಿಯೇ. ಗೌರವೇಶ್ವರ, ಬಾಬಾ, ಈ ದರ್ಪಿತ ವಾಕ್ಯವನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಸಹೋದರ, ಇದು ಕೌರವರ ಮಹಾಸಭೆ ಅಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಪರಿಪುಷ್ಕರವಾದ ಅನ್ನವನ್ನ ತಿಂದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೆ ಕಚ್ಚಿತ್ತರಾಗಿ ಕೇಳಿಸಿಕೊಂಡಿರು ನೋಡು ಅಣ್ಣ. ಸಹೋದರ, ನಾವು ಇಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ಸರಿಯಾಗಿ ಹೇಳಿದೆ ಸಹೋದರ. ಇಂತಹವರ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗೋಣ.